ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡೆಲಡಕು ಗ್ರಾಮದಲ್ಲಿ ಕೂಡ್ಲಿಗಿ ಶಾಸಕರು ಜನವರಿ 22ರಂದು ಶ್ರೀರಾಮಾಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ದೇವರಿಗೆ ಪೂಜೆ ಸಲ್ಲಿಸಿ ಜೈ ಶ್ರೀರಾಮ್ ಅಂತ ಜೋರಾಗಿ ಕೂಗಿ ನೆರೆದವರಲ್ಲಿ ಉತ್ಸಾಹ ತುಂಬಿತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಂಡ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿನ ದೇವಸ್ಥಾನಗಳಲ್ಲಿ ಹಾಗೂ ಧಾರ್ಮಿಕ ಕೇಂದ್ರ ಮತ್ತು ಶ್ರದ್ಧಾ ಕೇಂದ್ರಗಳಲ್ಲಿ ಶ್ರೀರಾಮನ ಜಪ ಪೂಜೆ ಧಾರ್ಮಿಕ ಕೈಂಕರ್ಯಗಳನ್ನು ಆಯೋಜನೆ ಮಾಡಲಾಗಿತ್ತು. ಅಂತೆಯೇ ಬಡೆಲಡಕು ಗ್ರಾಮದಲ್ಲಿನ ಧಾರ್ಮಿಕ ಶ್ರದ್ಧಾವಂತರು ಶ್ರೀರಾಮಾಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆರಾಧಿಸಲಾಯಿತು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಮತ್ತು ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರು. ನಂತರ ದೇವಸ್ಥಾನದ ಅಂಗಳದಲ್ಲಿ ಸಂಭ್ರಮದಿಂದ ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಾರಂಭದಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಶುಭ ಸಂದೇಶ ತಿಳಿಸಿದ್ರು ಮತ್ತು ಸರ್ವರಿಗೂ ಶುಭಾಶಯವನ್ನ ಉಂಟು ಮಾಡೆಂದು ಅವರು ಶ್ರೀರಾಮನಲ್ಲಿ ಪ್ರಾರ್ಥಿಸಿದರು. 5-6 ದಶಕಗಳಿಂದ ನೆನೆಗುದಿಗೆ ಇದ್ದ ಶ್ರೀರಾಮ ಮಂದಿರ ನಿರ್ಮಾಣ ಮತ್ತು ಲೋಕಾರ್ಪಣೆ ಕಾರ್ಯ ನಮ್ಮ ಕಾಲಘಟ್ಟದಲ್ಲಿ ಈಡೇರುವುದು ನಮ್ಮೆಲ್ಲರ ಪುಣ್ಯವಾಗಿದೆ. ಈ ಮಹಾ ಕಾರ್ಯವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ ಸರ್ವ ಶ್ರೀರಾಮನ ಭಕ್ತರಿಗೆ ಮತ್ತು ಶ್ರೀರಾಮ ಸೇವಾ ಕಾರ್ಯಕರ್ತರಿಗೆ ಈ ಪುಣ್ಯ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾದ ಸರ್ವರಿಗೂ ಶ್ರೀರಾಮ ಶುಭವನ್ನ ಉಂಟು ಮಾಡಲಿ ಅಂತ ತಾವು ಭಗವಂತನಲ್ಲಿ ಕೋರೋದಾಗಿ ತಿಳಿಸಿದ್ರು. ಇನ್ನು ರಾಜಕೀಯನೇ ಬೇರೆ, ದೈವಾರಾಧನೆಯೇ ಬೇರೆ, ಪಕ್ಷ, ಜಾತಿ, ಮತ, ಪಂಥಗಳನ್ನ ನಾವಾಗಿ ಸೃಷ್ಟಿಸಿಕೊಂಡಿರುವ ಸಂಕೋಲೆಗಳು ಆಧ್ಯಾತ್ಮ ಚಿಂತನೆ ಹಾಗೂ ದೇವಾರಾಧನೆ ಅವರವರ ಭಾವನೆಗಳಿಗೆ ಬಿಟ್ಟಂತಹ ವಿಷಯವಾಗಿದೆ. ಯಾವುದೇ ಜಾತಿ, ಪಕ್ಷ, ದೇವಕ್ಕೆ ಯಾವುದೇ ನಂಟು ಹಾಗೂ ಸಂಕೋಲೆಗಳಿಲ್ಲ ಅಂತ ಹೇಳಿದ್ರು. ಶ್ರೀರಾಮ ದೇವರಾಧನೆ ರಾಜಕೀಯವಾಗಿ ತಿರುವು ಪಡೆಯುತ್ತಿರುವ ಸಂದರ್ಭದಲ್ಲಿ ದೇವಾರಾಧನೆ ಪ್ರತಿಯೊಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯವಾಗಿದ್ದು ಕೇವಲ ಯಾವುದೇ ಒಂದು ಪಕ್ಷಕ್ಕೆ, ಜಾತಿ, ಮತ, ಪಂಥಕ್ಕೆ ಸೀಮಿತವಲ್ಲ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶ್ರೀರಾಮಾಂಜನೇಯರನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ ಅಂತ ಘೋಷಣೆಯನ್ನು ಕೂಗೋದ್ರೊಂದಿಗೆ ಶ್ರೀರಾಮ ಮಂದಿರ ಲೋಕಾರ್ಪಣೆ ಸಂಭ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ತಮ್ಮಲ್ಲಿಯ ನಿಷ್ಪಕ್ಷಪಾತ ಧೋರಣೆ ಹಾಗೂ ಜಾತ್ಯತೀತ ಸೌಹಾರ್ದತೆಯ ಮನೋಧರ್ಮವನ್ನು ಸಾಬೀತುಪಡಿಸಿದ್ರು. ವಿಜಿ ವೃಷಭೇಂದ್ರ, NTS TV4 ಕೂಡ್ಲಿಗಿ.